ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರೇಮ್ ನೋಡಿ ನೋಡಿ ಸಾಕಾಯಿತು. ನಿನ್ನೆ ರಾಯಿಗೂ ಅನುಪಮಗೂ ಅವಮಾನ ಮಾಡಿ ಕಳಿಸಿದ್ದು ಅವ್ರ ಮನೆಯಿಂದನೇ ಅಂತ ಗೊತ್ತಾಯಿತು. ಹಾಗಾಗಿ ಅವನು ಇವತ್ತು ಏನಾದ್ರೂ ಕೊತಾರಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾನೆ. ಬಂದು ಜೋರಾಗಿ ಕೂಗ್ತಾನೆ. ಆವಾಗ ಪ್ರೇಮ್ ಬಂದ ಅಂತೇಳಿ ಡಿಂಕು ಬಂದ ಅಂತ ಪಾಪ ತುಂಬ ಖುಷಿ ಪಡ್ತಾರೆ ಅಜ್ಜಿ, ಮಗ, ಅಪ್ಪ ಎಲ್ಲ. ಆದರೆ ಇವನು ಬಂದಿದ್ದು ರಾಯಿಗೂ ಅನುಪಮಗೂ ಅವಮಾನ ಮಾಡಿ ಕಳಿಸಿದಿರಲ್ಲ ಅಂತ ಕೇಳಕ್ಕೆ ಬಂದಿದ್ದೇನೆ. ಆದರೆ ಕೇಳೋ ರೀತಿ ಅದೆಲ್ಲ ತುಂಬ ಎಲ್ಲರಿಗೂ ಬೇಜಾರು ತರಿಸುತ್ತೆ. ಹಾಗಾಗಿ ಅಲ್ಲಿ ಅವ್ರ ಚಿಕ್ಕಪ್ಪನ ಮಗು ಇದೆ, ಆ ಹುಡುಗನೂ ಕೂಡ ತುಂಬ ಪ್ರೇಮನ ಇಷ್ಟಪಡುತ್ತೆ. ಮತ್ತು ಚಿಕ್ಕಪ್ಪ ಕೂಡ, ಚಿಕ್ಕಮ್ಮ ಎಲ್ಲರೂ ಇಷ್ಟಪಡ್ತಾರೆ. ತಾಯಿ ತಂದೆ ಎಲ್ಲರೂ ಇಷ್ಟಪಡ್ತಾರೆ. ಅದರಲ್ಲಾಗಿ ಅವ್ರ ಅತ್ತೆ ಮಗ ಒಬ್ಬ ಅತ್ತೆ ಗಂಡ ಒಬ್ಬ ಇಷ್ಟಪಡಲ್ಲ. ಏಕೆ ಅಂತಂದರೆ ಅವನು ಪ್ರೇಮ್ ಬಂದುಬಿಟ್ರೆ ಎಲ್ಲದೂ ನನ್ನ ಕಳ್ತನ ಎಲ್ಲ ಗೊತ್ತಾಗುತ್ತೆ ಅಂತ ಪ್ರೇಮ್ ಒಬ್ಬ ಅವರು ಅಳಿಯ, ಮನೆ ಅಳಿಯ ಆಗಿರೋ ಅಂಥವನು, ಅವನು ಇಷ್ಟಪಡಲ್ಲ. ಇನ್ನೆಲ್ಲರೂ ಇಷ್ಟಪಡ್ತಾರೆ. ತುಂಬ ಕೋಪದಿಂದ ಬರ್ತಾನೆ ಮನೆಗೆ. ಕೋಪ ಅಂದರೆ ಅಷ್ಟಿಷ್ಟು ಕೋಪ ಇರಲ್ಲ. ಆ ಕೋಪದಿಂದ ಮನೆಗೆ ಬರ್ತಾನೆ. ಬಂದಿದ್ದು ಜೋರೆ ಕೊತಾರಿ ಅವರೇ ಅಂತ ಕೂಗ್ತಾನೆ. ಓ, ಡಿಂಕು ಬಂದ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಬಾರೋ ಕಂದ ಅಂತ ಅಜ್ಜಿ ಕರಿತಾಳೆ. ಆಮೇಲೆ ನಾನಿಲ್ಲಿ ಆದಿತ್ಯ ಸ್ವೀಕರಿಸೋಕ್ಕೆ ಬಂದಿಲ್ಲ ಅಂತ ಹೋಗಿ ದೇವ್ರದ್ದು ದೊಡ್ಡ ಫೋಟೋ ಇರುತ್ತೆ, ಅಲ್ಲೋಗಿ ಫಸ್ಟ್ ಕೈ ಮುಗಿತಾನೆ. ಕೈ ಮುಗಿದ ಮೇಲೆ ಅವನು ಅವ್ರ ಹತ್ರ ಮಾತಾಡೋಕ್ಕೆ ಬರೋದು. ಆವಾಗ ನೀವು ನಿನ್ನೆ ಮಾಡಿದಂಥ ಕೆಲಸ ತುಂಬ ತಪ್ಪು ಅಂತ ಹೇಳ್ತಾನೆ. ಏನು ತಪ್ಪು ಅಂದಾಗ, ಹೀಗೆ ಅವ್ರ ಹತ್ರ ಅಡುಗೆ ಮಾಡಿಸ್ಕೊಂಡು ಅವ್ರು ಅಡುಗೆ ತಿನ್ನಲ್ಲ ಅಂದಿದ್ದು ತಪ್ಪು, ಮತ್ತು ಅವ್ರ ಹತ್ರ ಅಡುಗೆ ಮಾಡಿಸ್ಕೊಂಡು ಅವರಿಗೆ ಪೇ ಮಾಡದೆ ಕಳಿಸಿದ್ದು ತಪ್ಪು. ಅವ್ರ ಹತ್ರ ಕ್ಷಮೆ ಕೇಳಬೇಕು ನೀವು ಅಂತ ಹೇಳ್ತಾನೆ. ಸಾಧ್ಯನೇ ಇಲ್ಲ ಈ ಜನ್ಮದಲ್ಲಿ ಕ್ಷಮೆ ಕೇಳೋಕ್ಕೆ ಅಂತ. ಚಿಕ್ಕ ಹುಡುಗನಲ್ಲೆಲ್ಲ ಹೆಂಗಿದ್ದ, ಈಗ ಹೆಂಗಾಗೋಗವನೆ ಅಂತೇಳ್ಬಿಟ್ಟು ತುಂಬಾ ಆಶ್ಚರ್ಯಪಟ್ಟು ನೋಡ್ತಾ ಇರ್ತಾನೆ ಫ್ಲಾಶ್ಬ್ಯಾಕಿಗೆ ಹೋಗಿ. ಅವಾಗೆಲ್ಲ ಅಪ್ಪ 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 ಅಂತ ಓಡಾಡ್ತಿದ್ದವನು ಈಗ ಎಷ್ಟು ಚೇಂಜ್ ಆಗಿದ್ದಾನೆ ಅಂತ. ಆ ಒಂದು ಬಾಟ್ಲಲ್ಲಿ ತುಂಬಿಟ್ಟು ಹೋಗಿರ್ತಾನೆ, ಅದು ಇವತ್ತು ಅಲ್ಲೇ ಇದೆ. ಇದು ನಾನು ತುಂಬಿದ್ದು ಇಲ್ಲೇ ಇದೆಯಲ್ಲ ಅಂತ ನೋಡ್ತಾನೆ. ಓಕೆ ಫೈನ್ ಅಂತ ಹೇಳ್ಬಿಟ್ಟು, ನೀವು ಅನುಪಮ ಮ್ಯಾಮ್ಗೆ ಅವಮಾನ ಮಾಡಿದ್ದು ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅವಮಾನ ಮಾಡಿದ್ದೀರಾ ನೀವು ಅಂತ ಹೇಳ್ತಾನೆ ಜೋರು. ಹಾಗಾಗಿ ಜೋರು ದನಿಲಿ ಅವರ ಅಪ್ಪ ಸುಮ್ಮನೆ ನೋಡ್ತಾ ಇರ್ತಾನೆ. ಸಿಟ್ಟು ತಡ್ಕೊಳಕ್ಕಾಗ್ತಿರಲ್ಲ, ನೋಡ್ತಾ ಇರ್ತಾನೆ. ಎಷ್ಟು ಅಹಂಕಾರ ಪಡ್ತಾರೆ ಅವರು, ಇವನಿಗೆ ಎಷ್ಟು ಮಾತಾಡೋದು ಕಲ್ತಿದ್ದಾನೆ ಅಂತೇಳ್ಬಿಟ್ಟು. ಅಜ್ಜಿ ಮೊಮ್ಮಗ ಎಲ್ಲ ಇಷ್ಟೊಂದು ದಿನ ಆಯಿತು, ಈಗ ಬಂದಿಯಲ್ಲಪ್ಪ, ಆಯಿತು ಸಮಾಧಾನದಿಂದ ಮಾತಾಡೋಣ. ಇಷ್ಟು ಅರ್ಜೆಂಟ್ ಏನಕ್ಕೆ, ಇಷ್ಟು ರಾಂಗಾಗಿ ಏನಕ್ಕೆ ಮಾತಾಡ್ತೀಯ, ಅರ್ಜೆಂಟ್ ಮಾತಾಡಬೇಡ, ಇರು ಅಂತ. ಇಲ್ಲ, ನಾನು ಮಾತಾಡೋಕ್ಕೆ ಬಂದಿರೋದು. ಕೊತಾರಿ ಅವರು ಏನು ಅಂದ್ಕೊಂಡಿದ್ದಾರೆ, ಬಡವರೆಲ್ಲ ಅವ್ರು ಏನಕ್ಕೂ ಲಾಯಕ್ಕಿಲ್ಲ, ನಾವು ಶ್ರೀಮಂತರೇ ಮಾತ್ರ ಲಾಯಕ್ಕಿರೋದು ಅಂತ ತಿಳ್ಕೊಂಡವ್ರೆ, ಹಾಗೆ ಹೀಗೆ ಅಂತ. ಯಾರ ವಿಷಯ ಮಾತಾಡ್ತಿದ್ದೀಯಾ, ಏನು ಕತೆ ಅಂದರೆ, ಯಾರ ವಿಷಯ ಅಂದರೆ ನಿನ್ನೆ ಅಡುಗೆಗೆ ಬಂದಿದ್ದವರು ಯಾರು, ಅನುಪಮ ಮ್ಯಾಮ್ ತಾನೆ. ಅನುಪಮ ಮ್ಯಾಮು ಮತ್ತು ಅವ್ರ ಮಗಳಿಗೆ ಅವಮಾನ ಮಾಡಿ ಯಾಕೆ ಕಳಿಸಿದ್ರಿ, ಅವ್ರಿಗೇನು ಪೇ ಮಾಡಿಲ್ಲ, ಮತ್ತು ಅವ್ರಿಗೆ ಅವಮಾನ ಮಾಡಿದ್ದೀರಾ, ಏನು ಕತೆ ಇದು ಅಂತ. ಆಮೇಲೆ ನೋಡಿ ಕೊತ್ತಾರಿ ಅವರೇ, ಕೇಳಿ ಇನ್ನೊಂದು ವಿಷಯ, ನಾನು ಇನ್ನೊಂದು ನ್ಯೂಸ್ ಕೊಟ್ಟೇ ಹೋಗ್ತೀನಿ, ಬಂದಿದ್ದೀನಿ, ಇನ್ನೊಂದು ನ್ಯೂಸ್ ಕೊಟ್ಟೇ ಹೋಗ್ತೀನಿ ಅಂತ. ಏನು ನ್ಯೂಸು ಅಂತ ಅಂದಾಗ, ನಾನು ಅನುಪಮ ಮಗಳನ್ನು ರಾಯಿನ ಲವ್ ಮಾಡ್ತಾಯಿದ್ದೀನಿ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ನೀವು ಏನೇ ಮಾಡ್ಕೊತೀರ ಮಾಡ್ಕೊಳ್ಳಿ, ನಾನು ಅವಳನ್ನೇ ಮದುವೆ ಆಗೋದು. ನಾನು ಅನುಪಮ ಅಡುಗೆ ಮನೆಯಲ್ಲಿ ಸೆಪ್ಪಾಗಿದ್ದೀನಿ. ನಾನು ಅಲ್ಲೇ ಅಷ್ಟು ದೊಡ್ಡ, ನನಗೇನೂ ಇಲ್ಲದಿದ್ದಾಗ ಕೆಲಸ ಕೊಟ್ಟು ಮಗನ ಥರ ನೋಡ್ಕೊಂಡಿದ್ದಾರೆ, ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಬಿಡು ಅಂತೇಳಿ ಹೇಳ್ಕೊಂಡು ಸುಮ್ಮನೆ ಇರ್ತಾರೆ. ಆದರೆ ಏನಾದರೂ ಕೇಳೋದೇ ಇಲ್ಲ. ತುಂಬ ಇದು ಮಾಡ್ತಾನೆ, ಗಲಾಟೆ ಅದೆಲ್ಲ ಮಾಡ್ತಾನೆ. ಆಮೇಲೆ ಬೇಜಾರಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಹೇಳೋವಷ್ಟು ಹೇಳ್ತಾರೆ. ಆಮೇಲೆ ಅವ್ರ ಅತ್ತೆ ಗಂಡ
ಅವನು ಬಂದು ಏನೋ ಹೇಳೋಕ್ಕೆ ಅಂತ ಬರ್ತಾನೆ. ನೋಡು ನೀನು ನನಗೆ ಮಾತಾಡಬೇಡ, ದೊಡ್ಡವರು ಮನೆ ಅಳಿಯ, ಅವ್ರಿಗೆ ಮರ್ಯಾದೆ ಕೊಡಬೇಕು ಅಂತ ಅವರಪ್ಪ. ಏನು ಮರ್ಯಾದೆ ಕೊಡೋದು, ನಿಂದು ಎಷ್ಟಿದೆ ಅಷ್ಟು ನೋಡ್ಕೊ, ನಿಂದು ಇಷ್ಟನ್ನ ಬಿಚ್ಚಿದ್ರೆ ಹೆಂಗಿರುತ್ತೆ ಗೊತ್ತಾ ಅಂತ ಬೈತಾನೆ. ಆವಾಗ ಅವ್ನು ಸೈಡ್ ಹೋಗ್ತಾನೆ. ಅವ್ನು ಸೈಡಾದ ಆಮೇಲೆ ಅವ್ರ ಅಮ್ಮ ಕೂಡ ಅಳ್ತಾ ಇರ್ತಾಳೆ. ಆದರೆ ಅವ್ರ ಅಮ್ಮನ ಬಗ್ಗೆ ಅಷ್ಟು ಬಾಂಧವ್ಯ ಇಲ್ಲ ಅಂತ ಕಾಣುತ್ತೆ. ಅವ್ರ ಅಮ್ಮನೇನು ಅಷ್ಟು ಕ್ಯಾರೆ ಅನ್ನಲಿಲ್ಲ ಅಜ್ಜಿ. ಆಮೇಲೆ ಇವನು ಎಲ್ಲ ಮಾತಾಡಿ ನಾನು ಹೋಗ್ತೀನಿ ಅಂತ ಹೊರಟಾಗ ಸರಿ ಬಾಗಿಲು ದಾಟಬೇಕು ಅಷ್ಟೊತ್ತಿಗೆ ಅಜ್ಜಿ ಹೋಗಬೇಡ ಕಣೋ ಪ್ರೇಮ, ಹೋಗಬೇಡ ಕಣೋ ಅಂತ ಹೋಗಿ ತಕ್ಷಣವೇ ಎಡಗಿ ಬಿದ್ದೋಗ್ಬಿಡ್ತಾಳೆ. ಎಡವಿ ಬಿದ್ದ ತಕ್ಷಣವೇ ಈ ಕಡೆಯಿಂದ ಅಪ್ಪ ಆ ಕಡೆಯಿಂದ ಮಗ ಇಬ್ಬರೂ ಓಡಿ ಬಂದುಬಿಡ್ತಾರೆ. ಓಡಿ ಬಂದು ಅಜ್ಜಿನ ಕರೆದು ಎತ್ತಿ ಒಂದು ಚೇರ್ ತರಿಸಿ ಅದ್ರ ಮೇಲೆ ಕೂರಿಸಿ ಆಮೇಲೆ ನೀರು ತಂದಿಸಿ ನೀರು ಕುಡಿಸಿ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಾದಮೇಲೆ ಅವ್ರ ಅಮ್ಮ ಮಾತ್ರ ಅರ ಅನ್ನಲ್ಲ ಶಿವ ಅನ್ನಲ್ಲ. ಮಗ ಅಂತ ಹೋಗಲಿ ಹೀರೋ ಪ್ರೇಮ ಹೋಗಬೇಡ ಕಣೋ ಅಂತಲೂ ಹೇಳಿಲ್ಲ. ಒಂದೇ ಸಲ ಹೇಳಿದ್ದು, ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ. ಅಜ್ಜಿ ಮಾತ್ರ ಮೊಮ್ಮಗನ್ನ ಬಿಟ್ಕೊಡೋಕ್ಕೆ ತಯಾರಿಲ್ಲ. ತುಂಬ ಇದು ಮಾಡುತ್ತೆ. ಹೋಗಬೇಡ ಪ್ರೇಮ, ಹೋಗಬೇಡ, ನೀನೇ ಕಣೋ ಮನೆಗೆ ದಿಕ್ಕು, ನೀನಿಲ್ಲ ಅಂದರೆ ಹೆಂಗೋ, ಹೋಗಬೇಡ ಕಣೋ ಅಂತ ಎಲ್ಲ ಇದು ಮಾಡುತ್ತೆ. ಚಿಕ್ಕಪ್ಪ ಅಂತೂ ತುಂಬ ಪ್ರಯತ್ನ ಪಡ್ತಾನೆ, ಹೋಗಬೇಡ ಪ್ರೇಮ್ ಅಂತೇಳಿ. ಆಮೇಲೆ ಅಷ್ಟೆಲ್ಲ ಹೇಳಿ ಎಲ್ಲ ಮಾಡಿದ್ರೆ, ಇಲ್ಲ ಚಿಕ್ಕಪ್ಪ ನಾನು ಹೋಗಲೇಬೇಕು, ಹೋಗ್ತೀನಿ, ನನಗಿಲ್ಲಿರೋಕ್ಕಾಗಲ್ಲ, ನೀವೆಲ್ಲ ಒಂದು ರೀತಿ ನಾನೇ ಒಂದು ರೀತಿ, ಹಾಗಾಗಿ ನಾನು ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ, ನಾನು ಹೋಗ್ತೀನಿ ಅಂತ ಹೊರಡ್ತಾನೆ. ಆಗ ಅಜ್ಜಿ ಬಿದ್ದಿದ್ದು ನೋಡಿ ಎಲ್ಲ ಓಡ್ತಾರೆ. ಮತ್ತೆ ಓಡಿ ಅಲ್ಲಿ ಎಲ್ಲ ಸಮಾಧಾನ ಆಗೋವರೆಗೂ ಅಜ್ಜಿ ಅಳ್ತಾನೆ ಇರುತ್ತೆ. ಪ್ರೇಮ ಹೋಗಬೇಡ ಪ್ರೇಮ್ ಅಂತ ಒಂದೇ ಹಠ ಮಾಡ್ತಾ ಇರುತ್ತೆ. ಅದೇನೇ ಹಠ ಮಾಡಿದ್ರೂ ಕೊನೆಗೆ ಮಗನಿಗೂ ಹೇಳುತ್ತೆ, ನೀನು ನೋಡೋ ಕೊತರಿ ಬರೀ ಸೇಡಿಟ್ಕೊಳ್ಬಾರ್ದು ಕಣೋ, ನಿಮ್ಮ ಮಗ ಅನ್ನೋದು ಪ್ರೀತಿ ಇರಬೇಕು ಕಣೋ, ಮಗ ನಿನ್ನ ಜೊತೆ ಬರಬೇಕು, ಆ ಥರ ನೀನು ಪ್ರೀತಿ ಮಾಡಬೇಕು, ಅದು ಬಿಟ್ಟು ನೀನು ದ್ವೇಷ ಅಸೂಯೆನೇ ತೋರಿಸಿದ್ರೆ ಯಾರು ತಾನೇ ಇರ್ತಾರೋ ಅಂತ. ಏನೇ ಮಾಡಿದ್ರೂ ಅವನು ನಾನು ಇರಲ್ಲ ಅಜ್ಜಿ ಅಂತೇಳಿ ಹೊರಟೇ ಬಿಡ್ತಾನೆ. ಅವನು ಹೋಗಿರೋದು ನೋಡಿಬಿಟ್ಟು ಅಜ್ಜಿಗೂ ತುಂಬ ಸಂಕಟ ಆಗುತ್ತೆ. ಆಗಾಗ ಬರ್ತಾಯಿರು ಅಂದರೆ, ಇಲ್ಲ ನಾನು ಇನ್ನು ಇಲ್ಲಿ ಬರಲ್ಲ, ಅವ್ರ ಹತ್ರ ಕ್ಷಮೆ ಕೇಳಿ ಅಂತ ಅಪ್ಪಂಗೆ, ರಾಯಿ ಹತ್ರನೂ ಅನುಪಮ್ ಮ್ಯಾಮ್ ಹತ್ರನೂ ಕ್ಷಮೆ ಕೇಳಿ ಅಂತ. ಅವರು ಕ್ಷಮೆ ಕೇಳೋಕ್ಕೆ ತಯಾರಿಲ್ಲ. ನಾನು ಕೇಳೋದಿಲ್ಲ ಅಂದಮೇಲೆ ಕೇಳೋದಿಲ್ಲ ಅಂತ ಅವರಪ್ಪ. ಹಾಗಾಗಿ ಕೊನೆಗೆ ಹೇಳ್ತಾನೆ, ಒಂದೇ ಒಂದು ಮಾತು ಹೇಳ್ತಾನೆ, ನಾನು ರಾಯಿನ ಲವ್ ಮಾಡ್ತಾಯಿದ್ದೀನಿ, ಹಂಗಾಗಿ ರಾಯಿನೇ ಮದುವೆ ಮಾಡ್ಕೊಳ್ಳೋದು. ಅವರಿಗೆ ನಾನು ನಿಮ್ಮ ಮಗ, ನೀವು ಈ ಮನೆ ನಂದು ಅಂತ ಗೊತ್ತಿಲ್ಲ, ನಾನು ಯಾರೋ ಅನಾಥ ಅಂತ ತಿಳ್ಕೊಂಡಿದ್ದಾರೆ, ನೀವು ಯಾವ ಕಾರಣಕ್ಕೂ ಅದು ಗೊತ್ತಾಗಬಾರ್ದು ಅಂತ ಹೇಳಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿರ್ತಾರೆ. ಅವನು ಹೌದು, ಅದು ಹೇಳೋ ಪ್ರಕಾರದಲ್ಲಿ ರಾಯಿಗೂ ಗೊತ್ತಿಲ್ಲ, ಹಾಗೇ ಅನುಪಮಗೂ ಗೊತ್ತಿಲ್ಲ. ಯಾರ ಮನೆ ಹುಡುಗ, ಏನು ಕತೆ ಒಂದು ಗೊತ್ತಿಲ್ಲ. ಸುಮ್ಮನೆ ಏನೋ ನಮ್ಮ ಜೊತೆಗೆ ಇದ್ದಾನೆ, ದ್ವಾರಕಾದೇಶದಲ್ಲಿ ಸಿಕ್ಕಿದ್ದು. ಅಲ್ಲಿ ದ್ವಾರಕಾದೇಶದಲ್ಲಿ ಸಮುದ್ರಕ್ಕೆ ಬಿದ್ದಾಗ ಇವಳು ಹೋಗಿ ಕಾಪಾಡಿದ್ದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.